ಪರಾಭವ ನಾಮ ಸಂವತ್ಸರದ ಆಷಾಢ ಮಾಸದ ಶುಕ್ಲ ಪಕ್ಷದ ಕುಂಭರಾಶಿಯ ಚಿಂತನೆಯನ್ನು ಮಾಡುವುದಾದರೆ, ಕುಂಭರಾಶಿಯವರಿಗೂ ಕೂಡ ಕರ್ಮಕ್ಷೇತ್ರ ಒಂದು ಹಂತದಲ್ಲಿ ತಮ್ಮ ಬದುಕಿಗೇನು ಬೇಕು ಅದನ್ನು ಕೊಡುವಂತಹ ಸ್ಥಿತಿ ಉಂಟು. ಉದ್ಯಮ ಕ್ಷೇತ್ರ ಚೇತರಿಕೆಯನ್ನು ಕಾಣುವಂತಹ ಸ್ಥಿತಿ ಹೇಳುವಂತಹದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಸಪ್ತಮಾಧಿಪತಿ ಪಂಚಮದಲ್ಲಿ, ಕೌಟುಂಬಿಕ ಅಥವಾ ಸಾಂಸಾರಿಕವಾದಂತಹ ಜೀವನದಲ್ಲಿಯೂ ಕೂಡ ಒಂದು ಹಂತದಲ್ಲಿ ತೃಪ್ತಿಯ ವಾತಾವರಣ. ಇನ್ನು ಎಲುಬು, ನರಗಳು ಮತ್ತು ಉದರ ಸಂಬಂಧವಾದಂತಹ ಆರೋಗ್ಯದ ವ್ಯತ್ಯಯದ ಅನುಭವ ಹೇಳುವಂಥದ್ದು ತಮ್ಮ ಪಾಲಿಗೆ ಖಂಡಿತ ಇರ್ತದೆ. ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಬಹಳ ದೊಡ್ಡ ವ್ಯತ್ಯಾಸಗಳು ಅಥವಾ ದೊಡ್ಡ ಮೈನಸ್ಸುಗಳು ಹೇಳುವಂಥದ್ದಿಲ್ಲ. ಬದುಕಿಗೇನು ಬೇಕು ಅದರ ವ್ಯವಸ್ಥೆ ಹೇಳುವಂಥದ್ದು ಕಂಡು ಬರ್ತಾ ಇದೆ. ಆದರೆ ಒಂದು ಜಾಗ್ರತೆಯನ್ನು ವಹಿಸಬೇಕು. ತಮಗೆ ಗೊತ್ತಿಲ್ಲದಂತೆ ತಮ್ಮಿಂದ ಕೆಲವೊಂದು ಆಗಬಾರದ ಕೆಲಸಗಳಾಗುವಂತಹ ಒಂದು ಸಂದರ್ಭಗಳು. ಇದನ್ನು ಹೇಗೆ ಬೇಕಾ ನೇರವಾಗಿ ತಾವುಗಳು ತಪ್ಪು ಮಾಡ್ತೀರಿ ಅಂತ ನಾನು ಹೇಳಲಿಕ್ಕಾಗೋದಿಲ್ಲ. ಆದರೆ ನಮ್ಮಿಂದ ಒಂದು ತಪ್ಪುಗಳು ನಡೀತದೆ. ಅದು ಹೇಗೆ, ಏನು, ಎಂತ, ಎತ್ತ ಗೊತ್ತಿಲ್ಲ ಅಂತಹ ಒಂದು ಪರಿಸ್ಥಿತಿ. ಅದು ಅಭ್ಯಾಸಾನುಗತ ವಿದ್ಯಾ ಬುದ್ಧಿ ಕರ್ಮಾನುಸಾರಿಣಿ. ನಮ್ಮ ಕರ್ಮ ಪ್ರಭಾವಗಳು ಹಾಗೆ ನಮಗೆ ಗೊತ್ತಿಲ್ಲದಂತೆ ನಮ್ಮಿಂದ ತಪ್ಪು ಕೆಲಸಗಳನ್ನು ಮಾಡಿಸ್ತದೆ. ನಮಗೆ ಗೊತ್ತಿರುವುದಿಲ್ಲ, ನಾವೊಂದು ಇನ್ಸ್ಟ್ರೂಮೆಂಟಾಗಿ ವ್ಯವಹರಿಸಿ ಬಿಟ್ಟಿರ್ತೇವೆ. ಹಾಗಾಗುವಂತಹ ಸಂದರ್ಭಗಳಿರ್ತದೆ. ಅದರ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾದಂಥ ಪರಿಸ್ಥಿತಿ ಉಂಟು. ಮಾನಸಿಕವಾಗಿ ಅತ್ಯಂತ ಜಾಗೃತ ಮನಸ್ಥಿತಿಯಿಂದ ವ್ಯವಹರಿಸಬೇಕು. ತಾವುಗಳು ಕೂಡ ಆಂಜನೇಯ ದೇವರಿಗೆ ಸಂಬಂಧಪಟ್ಟಂತಹ ಸ್ತೋತ್ರವನ್ನು ಪ್ರತಿನಿತ್ಯ ಪಠನ ಮಾಡಿ, ಪಾರಾಯಣ ಮಾಡಿ, ಇದರಿಂದ ಬಹುತೇಕ ಧನಾತ್ಮಕ ಅನುಭವಗಳು ಹೇಳುವಂಥದ್ದು ಖಂಡಿತ ಸಾಧ್ಯ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.